ನಮಸ್ಕಾರ ಸ್ನೇಹಿತರೆ. ಪಿಎಫ್ ಖಾತೆದಾರರಿಗೆ ಒಂದು ಅತ್ಯಂತ ಸಂತಸದ ಸುದ್ದಿ ಇದೆ. ಪ್ರಸ್ತುತ ಹಣ ಹಿಂಪಡೆಯುವ ಪ್ರಕ್ರಿಯೆಯಲ್ಲಿ ಕೆಲವು ಮುಖ್ಯವಾದ ಬದಲಾವಣೆಯನ್ನ ಜಾರಿಗೆ ತರಲಾಗಿದೆ. ಈ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಇಪಿಎಫ್ಒ ತನ್ನ ಲಕ್ಷಾಂತರ ಸದಸ್ಯರ ಹಿತದೃಷ್ಟಿಯಿಂದ ವಿತ್ಡ್ರಾ ನಿಯಮಗಳಲ್ಲಿ ಮಹತ್ತರ ಸುಧಾರಣೆಗಳನ್ನು ಮಾಡಿದೆ. ಕಷ್ಟದ ಸಮಯದಲ್ಲಿ ಹಣದ ಅಗತ್ಯವಿರುವ ಜನರಿಗೆ ಈ ಹೊಸ ಮಾರ್ಗಸೂಚಿಗಳು ಬಹಳಷ್ಟು ಸಹಕಾರಿಯಾಗಲಿವೆ. ಹಾಗಿದ್ದರೆ ಆ ಪ್ರಮುಖ ಬದಲಾವಣೆಗಳು ಯಾವುವು ಎಂದು ನೋಡುವುದಾದರೆ, ಮೊದಲಿಗೆ ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಇತರ ತುರ್ತು ಕೆಲಸಗಳಿಗಾಗಿ ಪಿಎಫ್ ಹಣ ಹಿಂಪಡೆಯುವ ಮಿತಿಯನ್ನು ಈಗ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಈ ಮೊದಲು ನೀವು ಗರಿಷ್ಠ ಅಂದರೆ 50,000 ರೂಪಾಯಿಗೆ ಹಣವನ್ನು ಹಿಂಪಡೆಯಲು ಸಾಧ್ಯವಿತ್ತು. ಆದರೆ ಈಗ ಆ ಮೊತ್ತವನ್ನು 1,00,000 ರೂಪಾಯಿಗೆ ಏರಿಸಲಾಗಿದೆ. ಇನ್ನು ಎರಡನೆಯದಾಗಿ, ಸಾಮಾನ್ಯವಾಗಿ ಪಿಎಫ್ ಖಾತೆಯಿಂದ ವರ್ಷಕ್ಕೊಮ್ಮೆ ಮಾತ್ರ ನಿಗದಿತ ಕಾರಣಗಳಿಗಾಗಿ ಹಣವನ್ನು ವಿತ್ಡ್ರಾ ಮಾಡಲು ಅವಕಾಶ ನೀಡಲಾಗುತ್ತಿತ್ತು. ಆದರೆ ಪರಿಷ್ಕೃತ ನಿಯಮದಂತೆ ತುರ್ತು ಪರಿಸ್ಥಿತಿಗಳು ಅಥವಾ ಮಕ್ಕಳ ಮದುವೆ ಹಾಗೂ ಶಿಕ್ಷಣದಂತಹ ಅನಿವಾರ್ಯ ಸಂದರ್ಭಗಳಲ್ಲಿ ಅಗತ್ಯವಿದ್ದಾಗ ನಿಯಮಿತವಾಗಿ ಹಣ ಪಡೆಯಲು ಈಗ ಅವಕಾಶ ಮಾಡಿಕೊಡಲಾಗಿದೆ. ಅದೇ ರೀತಿ ಮೂರನೆಯ ಅಪ್ಡೇಟ್ ಏನೆಂದರೆ, ಪಿಎಫ್ ಹಣ ಹಿಂಪಡೆಯುವ ಪ್ರಕ್ರಿಯೆಯಲ್ಲಿ ಆಟೋ ಸೆಟಲ್ಮೆಂಟ್ ಸೌಲಭ್ಯವನ್ನು ತಂದು, ಇದರಿಂದಾಗಿ ಚಂದಾದಾರರು ಸಲ್ಲಿಸಿದ ಕ್ಲೇಮ್ಗಳು ಇನ್ನು ಮುಂದೆ ಕೇವಲ 3 ರಿಂದ 4 ದಿನಗಳ ಒಳಗಾಗಿ ಪೂರ್ಣಗೊಳ್ಳಲಿವೆ. ಹಾಗಾದರೆ ಇನ್ನು ಯಾವೆಲ್ಲ ಉದ್ದೇಶಗಳಿಗಾಗಿ ನೀವು ಹಣವನ್ನು ಪಡೆದುಕೊಳ್ಳಬಹುದು? ಯಾವುದಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅಥವಾ ಗಂಭೀರ ಕಾಯಿಲೆಗಳ ಚಿಕಿತ್ಸೆಯ ವೇಳೆ ಚಂದಾದಾರರು ತಮ್ಮ ಅಥವಾ ಕುಟುಂಬದವರ ಹೆಸರಿನಲ್ಲಿ ಹಣ ಹಿಂಪಡೆಯಬಹುದು. ಇನ್ನು ನಿಗದಿತ ಅವಧಿಯವರೆಗೆ ಕೆಲಸ ನಿರ್ವಹಿಸುವ ಉದ್ಯೋಗಿಗಳು ಹೊಸ ಮನೆ ನಿರ್ಮಿಸಲು ಅಥವಾ ಸೈಟ್ ಖರೀದಿಸಲು ಕೂಡ ತಮ್ಮ ಪಿಎಫ್ ಹಣವನ್ನು ಬಳಸಿಕೊಳ್ಳಲು ಅವಕಾಶವಿದೆ. ಅಷ್ಟೇ ಅಲ್ಲದೆ ಮಕ್ಕಳ ಅಥವಾ ಒಡಹುಟ್ಟಿದವರ ವಿವಾಹ ಮತ್ತು ಉನ್ನತ ವ್ಯಾಸಂಗದ ಖರ್ಚುಗಳಿಗಾಗಿಯೂ ಹಣವನ್ನು ವಿತ್ಡ್ರಾ ಮಾಡಬಹುದು. ಒಂದು ವೇಳೆ ಯಾರಾದರೂ ಸತತವಾಗಿ 1 ತಿಂಗಳ ಕಾಲ ನಿರುದ್ಯೋಗಿಗಳಾಗಿದ್ದರೆ ತಮ್ಮ ಖಾತೆಯ ಶೇಕಡ 75ರಷ್ಟು ಹಣವನ್ನು ಹಾಗೂ 2 ತಿಂಗಳ ಕಾಲ ಕೆಲಸವಿಲ್ಲದಿದ್ದಲ್ಲಿ ಸಂಪೂರ್ಣ ಹಣವನ್ನು ಹಿಂಪಡೆಯಲು ಈಗಿನ ನಿಯಮಗಳು ಅನುವು ಮಾಡಿಕೊಡುತ್ತದೆ.